ಹಲೋ ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ವೀಕ್ 3 ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಸರ್ಫೇಸ್ ಟ್ರೀಟ್ಮೆಂಟ್ ಬಗ್ಗೆ ಇಷ್ಟು ಸೆಷನ್ಸಲ್ಲಿ ನೀವು ತಿಳ್ಕೊಂಡ್ರಿ. ಅದರದ್ದು ಇಂಟ್ರೊಡಕ್ಷನ್ ಆಗಿರ್ಬೋದು, ಕರೋಷನ್ ಆಗಿರ್ಬೋದು, ಅದರದ್ದು ಟೈಪ್ಸ್ಗಳಾಗಿರ್ಬೋದು, ಯಾವ ಥರ ಕರೋಷನ್ನ ರಿಡ್ಯೂಸ್ ಮಾಡ್ತೀವಿ, ವೇರಿಯಸ್ ಮೆಥಡ್ಸ್ಗಳಿದ್ದಾವೆ. ನೆಕ್ಸ್ಟು ಸರ್ಫೇಸ್ ಕೋಟಿಂಗ್ ಪ್ರೊಸೆಸ್ಸಲ್ಲಿ ಪೇಂಟಿಂಗ್ ಏನಕ್ಕೆ ಬೇಕು, ಅದರಿಂದ ಆಗುವಂತಹ ಅಡ್ವಾಂಟೇಜಸ್ಗಳೇನು ಅಂತ ತಿಳ್ಕೊಂಡ್ರಿ. ಅದಾದಮೇಲೆ ಎಲೆಕ್ಟ್ರೋಪ್ಲೇಟಿಂಗ್ ಯಾವ ಥರ ಮಾಡ್ತಾರೆ, ಯಾಕೆ ಎಲೆಕ್ಟ್ರೋಪ್ಲೇಟಿಂಗ್ ಡಿಫರೆಂಟ್ ಅಪ್ಲಿಕೇಶನ್ಸ್ಗೆ ಎಸ್ಪೆಷಲಿ ಸ್ಟೀಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಆ ಪ್ರೀವಿಯಸ್ 3 ವೀಡಿಯೋಸಲ್ಲಿ ತಿಳ್ಕೊಂಡ್ರಿ. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಗೋ ಬ್ಯಾಕ್ ಟು ದಟ್ ವಿಡಿಯೋ ಅಂಡ್ ಲರ್ನ್ ಅಂಡ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಸೊ ಇನ್ ದಿಸ್ ವಿಡಿಯೋ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಗ್ಯಾಲ್ವನೈಸಿಂಗ್ ಅಂಡ್ ಸ್ಪ್ರೇಯಿಂಗ್ ಸರ್ಫೇಸ್ ಕೋಟಿಂಗ್ processes. So there are 2 more sessions are there to complete this syllabus. So I'm going to start with galvanizing first. What do you mean by galvanizing? So ಇದನ್ನು ಕೂಡ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ಸೇ. ಅಂದರೆ ಯಾವುದೇ ಒಂದು ಬೇಸ್ ಮೆಟಲ್ ಇರುತ್ತಲ್ಲ, ಅದರ ಸರ್ಫೇಸ್ ಮೇಲೆ ಒಂದು ಲೇಯರ್ ಆಫ್ ಜಿಂಕನ್ನು ಕೋಟ್ ಮಾಡಿದ್ರೆ ಅದಕ್ಕೆ ನಾವು ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ನೋಡಿ, ಸೊ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಕೋಟಿಂಗ್ ಐರನ್ ಆರ್ ಸ್ಟೀಲ್, ದೀಸ್ ಆರ್ ದ ಬೇಸ್ ಮೆಟಲ್ಸ್. ಅದಕ್ಕೆ ಜಿಂಕನ್ನು ಲೇಪನ ಮಾಡಿದ್ರೆ ನಾವು ಅದಕ್ಕೆ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ಅದನ್ನು ಹಾಟ್ ಡಿಪ್ಪಿಂಗ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಜಾಸ್ತಿ ಮಾಡೋದ್ರಿಂದ ದೆರ್ ಆರ್ 2 more methods ಆರ್ ದೇರ್, ಬಟ್ ಜನರಲಿ ಹಾಟ್ ಡಿಪ್ಪಿಂಗ್ ನಾವು ಪ್ರಿಫರ್ ಮಾಡೋದ್ರಿಂದ ಸ್ಟೀಲ್ ಆರ್ ಐರನ್ನ ಕೋಟ್ ಮಾಡೋದಕ್ಕೆ ಜಿಂಕನ್ನು ಹಾಟ್ ಡಿಪ್ಪಿಂಗ್ ಮೆಥಡ್ ಸೂಟಬಲ್ ಅಂತ ಹೇಳ್ಬೋದು. ಸೊ ಜಿಂಕ್ ಏನು ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಆ್ಯಕ್ಟ್ಸ್ ಆಸ್ ಎ ಬ್ಯಾರಿಯರ್, ಮತ್ತು ಇದು ಸ್ಯಾಕ್ರಿಫಿಷಿಯಲ್ ಮೆಟಲ್ ಅಂತಲೂ ಕರಿತೀವಿ. ಅಂದರೆ ತುಂಬ ದಿನಗಳ ಕಾಲ ಅದು ವರ್ಕ್ ಆದಮೇಲೆ ಅಥವಾ ಏನಾದರೂ ವೇರ್ ಆಗಿ ಅಥವಾ ಅಬ್ರೇಷನ್ ಆಗಿ ಏನಾದರೂ ಜಿಂಕ್ ಲೇಯರ್ ಏನಾದರೂ ಡ್ಯಾಮೇಜ್ ಆದರೆ ಫಸ್ಟು ಕೋಟಿಂಗ್ ಡ್ಯಾಮೇಜ್ ಆಗುತ್ತೆ, ಜಿಂಕ್ ಫಸ್ಟ್ ಕರೋಡ್ ಆಗುತ್ತೆ. ಅದಾದಮೇಲೆ ನಾವು ಅದ್ರ ಒಳಗಡೆ ಇರೋ ಸ್ಟೀಲು ಏನಾಗುತ್ತೆ, ಕರೋಡ್ ಆಗ್ತಾ ಬರುತ್ತೆ. ಬಟ್ ಜಿಂಕು ಪೂರ್ತಿ ಕರೋಡ್ ಆಗೋ ತನಕ ನಾವು ಸ್ಟೀಲ್ಗೆ ಏನೂ ಪ್ರಾಬ್ಲಮ್ ಆಗದಿರೋದ್ರಿಂದ ಸ್ಟೀಲು ಪ್ರೊಟೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಇಟ್ ಈಸ್ ವೈಡ್ಲಿ ಯೂಸ್ಡ್ ಫಾರ್ ಔಟ್ಡೋರ್ ಆ್ಯಂಡ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್. ಸೊ ಸ್ಟೀಲು ಮತ್ತು ಸ್ಟ್ರಕ್ಚರಲ್ ಔಟ್ಡೋರ್ ಅಪ್ಲಿಕೇಶನ್ಸಲ್ಲಿ ನಾವು ಸ್ಟೀಲಲ್ಲಿ ನಾವು ಗ್ಯಾಲ್ವನೈಸಿಂಗ್ ಅನ್ನು ನಾವು ನೋಡ್ಬೋದು. ಗ್ಯಾಲ್ವನೈಸಿಂಗ್ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ ಹಾಟ್ ಡಿಪ್ಪಿಂಗ್ ಅಂತ ಆಲ್ರೆಡಿ ಹೇಳಿದೆ. ಹಾಟ್ ಡಿಪ್ಪಿಂಗ್ ಮೆಥಡಲ್ಲಿ ಫಸ್ಟ್ ಸ್ಟೆಪ್ಪು ಕ್ಲೀನಿಂಗ್ ಆ್ಯಂಡ್ ಪಿಕ್ಲಿಂಗ್ ಅಂತ ಕರಿತೀವಿ. ಸೊ ಫಸ್ಟು ಕ್ಲೀನ್ ಮಾಡ್ತೀವಿ, ಯಾವ ಸರ್ಫೇಸ್ ಮೇಲೆ ನೀವು ಜಿಂಕನ್ನು ಕೋಟ್ ಮಾಡಬೇಕು ಅದನ್ನು. ಅದಾದಮೇಲೆ ಫ್ಲಕ್ಸಿಂಗ್ ಅಂತ ಕರಿತೀವಿ, ಅದ್ರ ಮೇಲ್ಗಡೆ ಫ್ಲಕ್ಸ್ನ ಅಪ್ಲೈ ಮಾಡ್ತಾರೆ. ಆ ಫ್ಲಕ್ಸ್ ಅಪ್ಲೈ ಮಾಡಿದ್ಮೇಲೆ ಮಾಲ್ಟನ್ ಜಿಂಕ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು 2 ಚಿತ್ರಗಳಿದ್ದಾವೆ. ಕುದಿತಾ ಇರುವಂತಹ ಜಿಂಕ್ ಬಾತ್, ಆ ಜಿಂಕ್ ಬಾತ್ಗೆ ಅದನ್ನು ಅದ್ದಬೇಕಾಗುತ್ತೆ. ಅದಾದಮೇಲೆ ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಆ್ಯನಿಮೇಷನ್, ಆ ಸ್ಟೀಲ್ ಕಾಂಪೊನೆಂಟನ್ನು ಮಾಲ್ಟನ್ ಜಿಂಕ್ ಜೊತೆಗೆ ಅದ್ದಿ ಆಮೇಲೆ ಕೂಲ್ ಮಾಡ್ತಾ ಇದ್ದಾರೆ. ಇಲ್ಲಿ 2 ಥರ ಇದೆ, ಒಂದು ಲೋ ಟೆಂಪ್ರೇಚರ್ ಗ್ಯಾಲ್ವನೈಸಿಂಗ್ ಆ್ಯಂಡ್ ಹೈ ಟೆಂಪ್ರೇಚರ್ ಗ್ಯಾಲ್ವನೈಸಿಂಗ್ ಅಂತ. ಲೋ ಟೆಂಪ್ರೇಚರ್ ಗ್ಯಾಲ್ವನೈಸಿಂಗ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೆ ಸ್ಟೀಲ್ ಕಾಂಪೊನೆಂಟು ತುಂಬ ಥಿನ್ ಇದ್ದಾಗ, 1.5 mm ಕಡಿಮೆ ತಿಕ್ಕಿದ್ದಾಗ, ಅಥವಾ ಥಿನ್ ಮೆಟಲ್ಸ್ ಅಂತ ಕರಿತೀವಿ, ಅದಕ್ಕೆ ನಾವು ಲೋ ಟೆಂಪ್ರೇಚರ್ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ಆ್ಯಂಡ್ ಇಫ್ ಯು ವಾಂಟ್ 6 mm ಜಾಸ್ತಿ ಇರುವಂತಹ ಥಿಕ್ನೆಸ್ ಸ್ಟೀಲ್ನ ನೀವು ಗ್ಯಾಲ್ವನೈಸಿಂಗ್ ಮಾಡಬೇಕು ಅಂದರೆ ಗೋ ಫಾರ್ ಅ ಹೈ temperature galvanizing method. So you can see the difference between both. So here some of the bottom layers ಏನಿರುತ್ತೋ ಅದು ಕೂಲ್ ಆಗೇ ಇರುತ್ತೆ, ನೀವು ಟಾಪಲ್ಲಿ ಅದ್ದಿ ಅದನ್ನು ವಾಪಸ್ ತೊಗೋಬೇಕಾಗುತ್ತೆ. ಬಟ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 6 mm thickness, ಸೊ ಗೋ ಫಾರ್ ಎ ಡೀಪರ್ ಅದನ್ನು ಅದ್ಬೇಕಾಗುತ್ತೆ ಪೂರ್ತಿ. ಆಮೇಲೆ ನಿಮಗೆ ಒಳ್ಳೆ ಥಿಕ್ನೆಸ್ಸು ಅದ್ರ ಮೇಲೆ ಕೋಟ್ ಆಗ್ತಾ ಬರುತ್ತೆ. ಇನ್ನು ಗ್ಯಾಲ್ವನೈಸಿಂಗ್ ಏನಕ್ಕೆ ಬೇಕು, ಅದ್ರ ಇಂಪಾರ್ಟೆನ್ಸ್ ಏನು, ಗ್ಯಾಲ್ವನೈಸಿಂಗ್ ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು ಅನ್ನೋದು ತಿಳ್ಕೊಳ್ಳೋದಾದರೆ, ಸ್ಟ್ರಕ್ಚರಲ್ ಇಲ್ಲೇನು ಬ್ರಿಡ್ಜಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅಲ್ಲಿ ನೀವು ಗ್ಯಾಲ್ವನೈಸಿಂಗ್ ಇರಲಿಲ್ಲ ಅಂದಿದ್ರೆ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಬೇಕಾಗ್ತಿತ್ತು. ಸ್ಟೇನ್ಲೆಸ್ ಸ್ಟೀಲ್ ನಿಮಗೆಲ್ಲ ಗೊತ್ತಿದೆ, ಇಟ್ ಈಸ್ ಅ ಕಾಸ್ಟ್ಲಿಯೆಸ್ಟ್ ಮೆಟಲ್ ಆ್ಯಂಡ್ ತುಂಬ ಜಾಸ್ತಿ ಪ್ರೋಸೆಸ್ ಮಾಡಿ ಬರುವಂಥದ್ದು. ಕ್ರೋಮಿಯಮ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾರ್ಮಲ್ ಸ್ಟೀಲ್ಗೆ ಜಿಂಕನ್ನು ಲೇಪನ ಮಾಡಿದ್ದೇನೆ ಇದ್ದಿದ್ರೆ ವಿ ವುಡ್ ಹ್ಯಾವ್ ಯೂಸ್ ಸ್ಟೇನ್ಲೆಸ್ ಸ್ಟೀಲ್ ವಿಚ್ ಇಸ್ ಕಾಸ್ಟ್ಲಿಯರ್ ಪ್ರೋಸೆಸ್ ಅಂತ ಹೇಳ್ಬೋದು. ಮತ್ತು ಬೋಲ್ಟ್ ಮತ್ತು ನಟ್ಟಿಗೆ ನಾವು ಜಿಂಕ್ ಕೋಟ್ ಮಾಡಿರೋದ್ರಿಂದ ನಾವು ತುಂಬ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ತಾ ಇರ್ತೀವಿ. ಅದೇನಾದರೆ ಗ್ಯಾಲ್ವನೈಸಿಂಗ್ ಮಾಡಿಲ್ಲ ಅಂತಿದ್ರೆ ಸ್ಪೆಷಲ್ ಅಲಾಯ್ ಕೋಟಿಂಗ್ಸ್ನ ಯೂಸ್ ಮಾಡಬೇಕಾಗ್ತಾ ಇತ್ತು, ಯಾವಾಗ ನಾವೇನಾದರೂ ಗ್ಯಾಲ್ವನೈಸಿಂಗ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದಾಗ. ಇನ್ನು ವಾಟರ್ ಪೈಪ್ಸ್ಗಳು ಯಾವಾಗಲೂ ನಾನ್ ಮೆಟಾಲಿಕಲ್ಲೇ ಯೂಸ್ ಮಾಡಬೇಕಿತ್ತು, ಅಥವಾ ಕಾಪರ್ ಮೆಟಲ್ಸಲ್ಲೇ ಯೂಸ್ ಮಾಡಬೇಕಿತ್ತು. ಇನ್ಸ್ಟೆಡ್ ಇವಾಗ ನಾವೇನು ಪ್ರತಿನಿತ್ಯ ನೋಡ್ತಿರ್ತೀವಿ ಆ ಸ್ಟೀಲ್ ಮೇಲೆ ಜಿಂಕ್ ಲೇಪನ ಮಾಡಿರ್ತಾರೆ. ಲುಕ್ಸ್ ಲೈಕ್ ಆ ಸಿಲ್ವರ್ ಥರ ಕಾಣಿಸ್ತಿರ್ತದೆ. ಅದು ಯಾವುದೇ ಥರ ಕರೋಡ್ ಆಗೋದಿಲ್ಲ, ರಸ್ಟ್ ಹಿಡಿಯೋದಿಲ್ಲ, ಮತ್ತು ಬೇಗ ಹಾಳಾಗೋದಿಲ್ಲ. ಹಂಗಾಗಿ
ಗ್ಯಾಲ್ವನೈಸಿಂಗ್ ಇರಲಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅನ್ನೋದು ಒಂದು ಜಸ್ಟ್ ಕಾನ್ಸೆಪ್ಟ್ ಹಿಯರ್. ಕಮಿಂಗ್ ಟು ದ ಅಡ್ವಾಂಟೇಜಸ್, ಗ್ಯಾಲ್ವನೈಸಿಂಗ್ ಮಾಡಿರುವಂಥ ಕಾಂಪೊನೆಂಟ್ಸು ತುಂಬ ಕರೋಷನ್ ರೆಸಿಸ್ಟೆನ್ಸ್ ಆಗಿರ್ತವೆ, ಸರ್ವಿಸ್ ಲೈಫ್ ಚೆನ್ನಾಗಿ ಬರುತ್ತೆ, ಮತ್ತು ಮೇಂಟೆನೆನ್ಸು ಕೂಡ ಕಡಿಮೆ ಇರುತ್ತೆ. ಇನ್ನು ಡಿಸ್ಅಡ್ವಾಂಟೇಜಿಗೆ ಬಂದರೆ ಸ್ವಲ್ಪ ರಫ್ ಸರ್ಫೇಸ್ ಫಿನಿಶ್ ಕಾಣುತ್ತೆ, ತುಂಬ ಸ್ಮೂತ್ ಕಾಣೋದಿಲ್ಲ, ಮತ್ತು ಪ್ರಿಸಿಷನ್ ಪಾರ್ಟ್ಸ್ಗಳಿಗೆ ಇದು ಸೂಟಬಲ್ ಅಲ್ಲ ಅಂತಲೇ ಹೇಳ್ಬೋದು. ಇನ್ನು ಅಪ್ಲಿಕೇಶನ್ಸ್ ಕಡೆಗೆ ಬಂದರೆ ಸ್ಟೀಲ್ ಬೀಮ್ಸ್ ಮತ್ತು ಕಾಲಮ್ಸ್ ಇಲ್ಲಿ ಏನು ನೋಡ್ತಿರ್ತೀರಾ ಅದರಲ್ಲಿ ವೆದರ್ ಮತ್ತು ಅಟ್ಮಾಸ್ಫಿಯರಿಕ್ ಕರೋಷನ್ 10-20-30 ವರ್ಷಗಳು ನಿಮಗೆ ಬಾಳಿಕೆ ಬರಬೇಕು ಅಂದರೆ ಬ್ರಿಡ್ಜಸ್ಗಳಲ್ಲಾಗಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ಸ್ ಆಗಿರ್ಬೋದು, ಅಲ್ಲೆಲ್ಲ ನಾವು ನಾರ್ಮಲ್ ಸ್ಟೀಲ್ ವಿತ್ ಜಿಂಕ್ ಪ್ಲೇಟಿಂಗ್ ಮಾಡಿರೋದ್ರಿಂದ ಅದು ವೆದರ್ ಅಥವಾ ಅಟ್ಮಾಸ್ಫಿಯರಿಕ್ ಕರೋಷನ್ನ ತಡೆಯುತ್ತೆ. ಇನ್ನು ಬೋಲ್ಟ್ಸ್ ಆ್ಯಂಡ್ ನಟ್ಸಲ್ಲಿ ನಾವು ಬ್ರ್ಯಾಕೆಟ್ಸಲ್ಲಿ ಗ್ಯಾಲ್ವನೈಸಿಂಗ್ ಮಾಡಿರೋದ್ರಿಂದ ಅದರದ್ದು ಸ್ಟ್ರಕ್ಚರಲ್ ಸೇಫ್ಟಿ ಮತ್ತು ರಿಲೇಬಿಲಿಟಿ ತುಂಬ ವರ್ಷಗಳ ಕಾಲ ಬರುತ್ತೆ, ಜಾಯಿಂಟ್ಸ್ಗಳನ್ನ ಚೆನ್ನಾಗಿ ರಸ್ಟ್ ಹಿಡಿದೇ ಇರೋ ಥರ ಇಟ್ಕೊಳ್ಳುತ್ತೆ. ಇನ್ನು ಪ್ಲಂಬಿಂಗಲ್ಲಿ ಯೂಸ್ ಮಾಡ್ತಿರುವಂತಹ ಸ್ಟೀಲ್ ಪೈಪ್ಸ್ಗಳು ಯಾವುದೇ ಥರ ವಾಟರಿಂದ ಆಗುವಂತಹ ಕರೋಷನ್ನ ಮಾಡ್ದೇ ಸರ್ವಿಸ್ ಲೈಫು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಅ ಗ್ಯಾಲ್ವನೈಸಿಂಗ್ ಪ್ರಾಸೆಸ್. ಸೊ ಲಾಂಗರ್ ಸರ್ವಿಸ್ ಲೈಫ್ ಬರುತ್ತೆ, ಹಾಗಾಗಿ ಪೈಪ್ಗಳು ಪ್ರೊಟೆಕ್ಟ್ ಆಗ್ತಾ ಬರುತ್ತೆ ನೀವು ಗ್ಯಾಲ್ವನೈಸಿಂಗ್ ಮಾಡಿರುವಂತಹ ಪೈಪ್ಸ್. ದ ನೆಕ್ಸ್ಟ್ ಪ್ರಾಸೆಸ್ ಇಸ್ ಸ್ಪ್ರೇಯಿಂಗ್. ಸೊ ಇಟ್ ಇಸ್ ಎ ಕಂಟಿನ್ಯೂಷನ್ ಆಫ್ ಪೇಂಟಿಂಗ್ ಓನ್ಲಿ. ಸ್ಪ್ರೇಯಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಸರ್ಫೇಸ್ ಕೋಟಿಂಗ್ ಮೆಥಡು. ಇಲ್ಲಿ ಏನು ಮಾಡ್ತಾರೆ, ಮಾಲ್ಟನ್ ಮೆಟಲ್, ಸಿರಾಮಿಕ್ ಅಥವಾ ಪಾಲಿಮರ್ನ ಯಾವ ಒಂದು ಸರ್ಫೇಸ್ ಮೇಲೆ ನಿಮಗೆ ಪ್ರೊಟೆಕ್ಟಿವ್ ಲೇಯರ್ ಬೇಕಾಗಿರುತ್ತೋ ಅದ್ರ ಮೇಲ್ಗಡೆ ಅದನ್ನು ಲೇಪನ ಮಾಡ್ತಾ ಬರ್ತಾರೆ. ಸೊ ಈ ಥರ ಮಾಡೋದ್ರಿಂದ ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಮತ್ತು ಹೀಟ್ನು ಕೂಡ ಅದು ರೆಸಿಸ್ಟ್ ಮಾಡುತ್ತೆ. ಸೊ ಯಾವಾಗ ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ, ವೆದರ್ ಇಟ್ ಈಸ್ ರಿಪೇರಿಂಗ್, ಸೌದೋಗಿರುವಂತಹ ಪಾರ್ಟ್ಸು, ಓರ್ನ್ ಆಗಿರುವಂತಹ ಪಾರ್ಟ್ಸ್ನ ರಿಪೇರಿಂಗ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಇರ್ರೆಗ್ಯುಲರ್ ಸರ್ಫೇಸಸ್ ಮೇಲೆ ಕೋಟಿಂಗ್ ಬೇಕು ಅಂದರೆ, ಲಾರ್ಜ್ ಸರ್ಫೇಸಸ್ ಮೇಲೆ ಕೋಟಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಸ್ಪ್ರೇಯಿಂಗ್ ಮೆಥಡ್ನ ಅಡಾಪ್ಟ್ ಮಾಡ್ಕೋಬೋದು, ಮತ್ತು ಲೋಯರ್ ಕಾಸ್ಟಲ್ಲೇ ವರ್ಕ್ ಆಗುವಂಥದ್ದು. ಸೊ ಇದ್ರದ್ದು ಪ್ರಾಸೆಸ್ ಬಗ್ಗೆ ಹೇಳೋದಾದರೆ, ಫಸ್ಟು ನೀವು ಯಾವ ಸರ್ಫೇಸ್ ಮೇಲೆ ಸ್ಪ್ರೇ ಮಾಡಬೇಕೋ ಅದನ್ನು ಫಸ್ಟು ಪ್ರಿಪೇರ್ ಮಾಡ್ಕೋಬೇಕು. ಕೋಟಿಂಗ್ ಮೆಟೀರಿಯಲ್ ಯಾವುದು ಬರಬೇಕು ಅದನ್ನು ನೀವು ಫಸ್ಟು ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಯಾವುದಾದ್ರು ಮಾಲ್ಟನ್ ಮೆಟಲ್ ಆಗಿರ್ಬೋದು, ಸಿರಾಮಿಕ್ ಆಗಿರ್ಬೋದು, ಪಾಲಿಮರ್ ಆಗಿರ್ಬೋದು, ಈ ಮೂರನ್ನು ಕೂಡ ಲಿಕ್ವಿಡ್ ಫಾರ್ಮಲ್ಲಿ ಇರುವಂತಹ ಮೆಥಡ್ನ ಕಾಂಪೊನೆಂಟ್ನ ನಾವು ಸ್ಪ್ರೇ ಮಾಡ್ತಿದ್ವಿ. ಸ್ಪ್ರೇ ಗನ್ನು ತುಂಬ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ ಸ್ಪ್ರೇಯಿಂಗ್ ಮಾಡೋದಕ್ಕೆ. ಅದಾದಮೇಲೆ ಡ್ರೈ ಆಗೋದಕ್ಕೆ ಅದನ್ನು ಬಿಡಬೇಕಾಗುತ್ತೆ, ಸಾಲಿಡಿಫೈ ಆಗೋದಕ್ಕೆ ಬಿಟ್ಟರೆ ಸೊ ಸ್ಪ್ರೇಯಿಂಗ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಯಾಕೆ ಅದ್ರದ್ದು ಸ್ಪ್ರೇಯಿಂಗ್ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ, ನೀವೇನಾದರೂ ಸ್ಪ್ರೇಯಿಂಗ್ ಮಾಡಲಿಲ್ಲ ಅಂತಿದ್ರೆ ಟರ್ಬೈನ್ ಕಾಂಪೊನೆಂಟ್ಸು ಹೈ ಗ್ರೇಡ್ ಹೀಟ್ ರೆಸಿಸ್ಟೆನ್ಸ್ ಲೈಕ್ ಟೈಟಾನಿಯಮ್ಮು, ನಿಕ್ರೋಮ್ ಆ ಥರ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕಾಗ್ತಿತ್ತು, ವಿಚ್ ಆರ್ ವೆರಿ ಕಾಸ್ಟ್ಲಿಯರ್. ನೀವು ಸ್ಪ್ರೇಯಿಂಗ್ ಮೆಥಡ್ ಅಡಾಪ್ಟ್ ಮಾಡಲಿಲ್ಲ ಅಂತಿದ್ರೆ ಟರ್ಬೈನ್ ಕಾಂಪೊನೆಂಟ್ಸಲ್ಲಿ ಅದನ್ನು ಯೂಸ್ ಮಾಡಬೇಕಾಗ್ತಾ ಇತ್ತು. ಮತ್ತು ಒಂದ್ಸಲ ಸೌದೋದ್ರೆ ಶಾಫ್ಟ್ಸ್ ಮತ್ತು ರೋಲರ್ಸ್ನ ಕಂಪ್ಲೀಟ್ ರಿಪ್ಲೇಸ್ ಮಾಡಬೇಕಾಗ್ತಿತ್ತು. ಇನ್ಸ್ಟೆಡ್ ಹಿಯರ್ ಸ್ಪ್ರೇಯಿಂಗಲ್ಲಿ ಏನು ಮಾಡ್ತಾರೆ, ಸ್ಪ್ರೇ ಮಾಡಿದಾಗ ನಿಮಗೆ ಲೈಫ್ ಲಾಂಗು ಲರ್ನಿಂಗ್ ಆಗುತ್ತೆ, ಅದರೇನು ಜಾಸ್ತಿ ದಿನಗಳ ಕಾಲ ಬಳಕೆ ಬರುತ್ತೆ. ಇನ್ನು ಇಂಡಸ್ಟ್ರಿಯಲ್ ಫರ್ನಿಸ್ ಪಾರ್ಟ್ಸು ಸಿರಾಮಿಕ್ ಮೆಟೀರಿಯಲಿಂದನೇ ಮಾಡಬೇಕಾಗ್ತಾ ಇತ್ತು ಇಫ್ ಯು ಆರ್ ನಾಟ್ ಯೂಸಿಂಗ್ ಸ್ಪ್ರೇಯಿಂಗ್ ಮೆಥಡ್. ಸ್ಪ್ರೇಯಿಂಗ್ ಯೂಸ್ ಮಾಡಲಿಲ್ಲ ಅಂದಿದ್ರೆ ಕಂಪ್ಲೀಟ್ ಸಾಲಿಡ್ ಸಿರಾಮಿಕ್ ಮೆಟೀರಿಯಲ್ನೇ ಯೂಸ್ ಮಾಡಬೇಕಾಗಿತ್ತು, ವಿಚ್ ಇಸ್ ವೆರಿ ಕಾಸ್ಟ್ಲಿಯರ್ ಆಸ್ ಯು ನೋ ಆಲ್ರೆಡಿ. ಸೊ ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸ್ಪ್ರೇಯಿಂಗ್ ಮಾಡೋದ್ರಿಂದ ನಮಗೆ ತುಂಬ ಮೆಟೀರಿಯಲ್ಸು ಮತ್ತು ಅದರದ್ದು ಕಾಸ್ಟು ರಿಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಸ್ಪ್ರೇಯಿಂಗ್ಸ್. ಇಲ್ಲಿ ನೀವು ಚಿತ್ರಗಳನ್ನು ನೋಡ್ಬೋದು, ಕಾರ್ ಪೇಂಟಿಂಗ್, ಹೌಸ್ ಪೇಂಟಿಂಗ್, ಮೆಟಲ್ ಕೋಟಿಂಗ್, ಫೆನ್ಸ್ ಪೇಂಟಿಂಗ್, ಡಿಸ್ಇನ್ಫೆಕ್ಷನ್ ಪೇಂಟಿಂಗ್, ಗ್ರಾಫಿಟಿ ಆರ್ಟ್, ಇಲ್ಲೆಲ್ಲ ನಾವು ಸ್ಪ್ರೇಯಿಂಗ್ಸ್ನ ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್ಸಿಗೆ ಬಂದರೆ ಯೂನಿಫಾರ್ಮ್ ಕೋಟಿಂಗ್ ಆಗುತ್ತೆ, ಯಾವುದೇ ಥರ ನಿಮಗೆ ಲೇಯರ್ ಬ್ರೇಕ್ ಆಗೋದಿಲ್ಲ, ಲಾರ್ಜ್ ಏರಿಯಾಸ್ನು ಕೂಡ ಬೇಗ ಕವರ್ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಸ್ಪ್ರೇಯಿಂಗ್ ಮಾಡೋದ್ರಿಂದ. ಕಾಂಪ್ಲೆಕ್ಸ್ ಶೇಪ್ಸ್ಗೆ ನಾವು ಇಟ್ ಈಸ್ ಸೂಟಬಲ್ ಅಂತಲೇ ಹೇಳ್ಬೋದು. ಡಿಸ್ಅಡ್ವಾಂಟೇಜಿಗೆ ಬಂದರೆ ಎಕ್ಸ್ಟ್ರಾ ಸ್ಪ್ರೇ ಮಾಡೋದೆಲ್ಲ ವೇಸ್ಟೇಜ್ ಆಗುತ್ತೆ, ಮತ್ತು ಯಾರ್ಯಾರೋ ಅದನ್ನು ಸ್ಪ್ರೇ ಮಾಡೋದಕ್ಕಾಗೋದಿಲ್ಲ. ವಿ ನೀಡ್ ಅ ಸ್ಕಿಲ್ಡ್ ಸ್ಪ್ರೇಯರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಹೆಲ್ತ್ ಹೆಜಾರ್ಡಸ್ ಆಗುವಂತಹ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ನೀವು ಪ್ರೊಟೆಕ್ಷನ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಸ್ಕ್ಸ್, ಹೆಲ್ಮೆಟ್ಸ್ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಪ್ಲಿಕೇಶನ್ಸ್ ಇವಾಗ ತಾನೇ ಹೇಳ್ದಂಗೆ ಆಟೋಮೊಬೈಲ್ಸಲ್ಲಿ, ಫರ್ನಿಚರ್ಸಲ್ಲಿ, ಮೆಷಿನರೀಸಲ್ಲಿ, ಪೈಪ್ಲೈನ್ಸಲ್ಲಿ ಅಲ್ಲೆಲ್ಲ ನಾವು ಸ್ಪ್ರೇಯಿಂಗ್ಸ್ನ ನೋಡ್ಬೋದು. ಸೊ ದೀಸ್ ಆರ್ ದ 4 ಸರ್ಫೇಸ್ ಕೋಟಿಂಗ್ ಮೆಥಡ್ಸ್. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಪೇಂಟಿಂಗ್, afterwards electroplating, the next one is galvanizing,
ಈ ಒಂದು ವಿಡಿಯೋ ಸೆಷನಲ್ಲಿ ತಿಳ್ಕೊಂಡ್ರಿ ಅದ್ರ ಬಗ್ಗೆ ಯಾವ ಥರ ಜಿಂಕನ್ನು ಪ್ಲೇಟ್ ಮಾಡ್ತಾರೆ ಅಂತ. ಮತ್ತು ಇವಾಗ ನೋಡಿರುವಂಥದ್ದು ಸ್ಪ್ರೇಯಿಂಗ್. ಈ 4 ಸರ್ಫೇಸ್ ಕೋಟಿಂಗ್ ಮೆಥಡಿಂದ ನಾವು ಕರೋಷನನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ, ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಎ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.